श्रीगुरुभ्यो नमः। हरिः यत्पदं वेदसंवेद्यं कटाक्षेणापि वीक्षितुं न क्षमन्ते विमतयः तमुपासे श्रियःपतिम्। ಭಾಗ್ಯನಗರದ ಎಲ್ಲ ಯುವಕರು ಹಾಗೂ ಯುವತಿಯರು ಸೇರಿ ವಿಶೇಷವಾಗಿ ಯುವಾತ್ಮ ಎಂಬ ಹೆಸರಿನಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಚೆನ್ನಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ. ಬಹಳ ಸಂತೋಷ. ಪಂಡಿತ ವಿದ್ಯಾಧೀಶಾಚಾರ್ಯರ ಹಾಗೂ ವಾಸುದೇವಾಚಾರ್ಯರ ವಿಶೇಷವಾದ ಮಾರ್ಗದರ್ಶನ ಹಾಗೂ ಊರಿನಲ್ಲಿರುವ ಎಲ್ಲ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ನೀವು ಮಾಡುತ್ತಾ ಇರುವುದು ಬಹಳ ಸಂತೋಷದ ಸಂಗತಿ. ವಿಶೇಷವಾಗಿ ಧರ್ಮ ಮಾರ್ಗದಲ್ಲಿ ಇವತ್ತು ಎಲ್ಲ ಯುವಕರು ಇರಬೇಕಾದದ್ದು ಅವಶ್ಯಕ ಇದೆ. ಕೌಮಾರ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಅನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ ಅಂತ ಶ್ರೀಮದ್ಭಾಗವತದಲ್ಲಿ ಪ್ರಹ್ಲಾದರಾಜರು ತಿಳಿಸಿದಂತೆ ಈ ಮನುಷ್ಯ ಜನ್ಮ ಬಹಳ ದುರ್ಲಭ. ಧರ್ಮ ಮಾರ್ಗದಲ್ಲಿ ಪ್ರವೃತ್ತಿಯನ್ನು ಪಡೆಯೋದು ಇನ್ನೂ ಕಷ್ಟ. ಲೌಕಿಕ ಜೀವನದಲ್ಲಿಯೇ ಎಲ್ಲರೂ ಆಸಕ್ತರಾಗಿರ್ತಾರೆ. ಇಂತಹ ಕಲಿಯುಗದಲ್ಲಿ ಈ ಮನುಷ್ಯ ಜನ್ಮ ಬಂದಾಗ ಅದನ್ನು ಪೂರ್ಣ ಸಾರ್ಥಕ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಧರ್ಮವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದರೆ ಮನುಷ್ಯ ತನಗೆ ಮಧ್ಯಮ ವಯಸ್ಸು ಬಂದು ತಾನು ಹಿರಿಯನಾಗುವುದರೊಳಗೆ ಸಾಕಷ್ಟು ಧರ್ಮ ಕಾರ್ಯಗಳನ್ನು ಮಾಡಿ ಬಹಳ ದೊಡ್ಡ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಇವನು ಧರ್ಮವನ್ನು ಪ್ರಾರಂಭ ಮಾಡೋದೇ ತನ್ನ ಇಳಿ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದರೆ ಮುಂದೆ ಬೇಕಾದಷ್ಟು ಮಾಡಬೇಕು ಅಂತ ಉತ್ಸಾಹ ಅಪೇಕ್ಷೆಗಳಿದ್ದರೂ ಕೂಡ ಅವನಿಗೆ ಶಕ್ತಿ ಇರೋದಿಲ್ಲ, ಸಮಯ ಇರೋದಿಲ್ಲ, ವಯಸ್ಸಾಗಿರ್ತದೆ. ಆ ದೃಷ್ಟಿಯಲ್ಲಿ ದೇಹದಲ್ಲಿ ದಾರ್ಢ್ಯ ಇರುವಾಗ, ಶಕ್ತಿ ಉತ್ಸಾಹಗಳಿರುವಾಗಲೇ ಎಷ್ಟು ಸಾಧ್ಯವೋ ಅಷ್ಟು ಧರ್ಮವನ್ನು ಆಚರಣೆ ಮಾಡಬೇಕು, ಭಗವಂತನ ಸೇವೆಯನ್ನು ಮಾಡಬೇಕು, ಪರೋಪಕಾರವನ್ನು ಮಾಡಬೇಕು. ಭಗವಂತನಿಗೆ ಪರೋಪಕಾರ ಮಾಡಿದರೆ ಎಷ್ಟು ಸಂತೋಷವಾಗುತ್ತೋ ಅಷ್ಟು ಇನ್ಯಾವುದರಿಂದಲೂ ಸಂತೋಷವಾಗುವುದಿಲ್ಲ. ನಾನಾ ಜನಸ್ಥ ಶುಶ್ರೂಷ ಕರ್ಮಾಖ್ಯ ಕರವನ್ವಿತೇಹೆ ಎಂದು ಶ್ರೀಮದ್ ಆಚಾರ್ಯರು ಭಗವದ್ಗೀತಾ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಅಂದರೆ ಭಗವಂತನ ಸೇವೆಯನ್ನು ಮಾಡೋದು ಹೇಗೆ ಅಂದರೆ ಅನೇಕ ರೀತಿಯ ಸೇವೆಗಳಿವೆ. ಅದರಲ್ಲಿ ಅನೇಕ ಭಕ್ತರಲ್ಲಿ ಸಜ್ಜನರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನನ್ನು ಆ ಸಜ್ಜನರಿಗೆ ಬೇಕಾದಂತಹ ರೀತಿಯಲ್ಲಿ ಅವರಿಗೆ ಸೇವೆಯನ್ನು ಮಾಡಿ ಆ ಮೂಲಕ ಪರಮಾತ್ಮನಿಗೆ ನಾವು ಸೇವೆಯನ್ನು ಮಾಡಿದರೆ, ಪರಮಾತ್ಮನಿಗೆ ಆ ಸೇವೆಯನ್ನು ಅರ್ಪಣೆ ಮಾಡಿದರೆ ಪರಮಾತ್ಮನಿಗೆ ಬಹಳ ಸಂತೋಷವಾಗ್ತದೆ. ವಿಶೇಷವಾಗಿ ತನ್ನ ದರ್ಶನವನ್ನು ಕೊಟ್ಟು ದೇವರ ಅನುಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಆ ದೃಷ್ಟಿಯಲ್ಲಿ ಭಗವಂತನ ಸೇವೆಯನ್ನು ಪ್ರತಿಮೆಯಲ್ಲಿಯೂ ಮಾಡಬೇಕು, ದೇವಸ್ಥಾನದಲ್ಲಿದ್ದ ಭಗವಂತನ ಸೇವೆಯನ್ನೂ ಮಾಡಬೇಕು, ಚೇತನರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಸೇವೆಯನ್ನು ಮಾಡಿ ಆ ಮೂಲಕ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕಾದದ್ದು ಎಲ್ಲರ ಕರ್ತವ್ಯ. ಆ ದೃಷ್ಟಿಯಲ್ಲಿ ನೀವೆಲ್ಲ ನಾನಾ ರೀತಿಯ ಸಾಮಾಜಿಕ ಸೇವೆಗಳು ಹಾಗೂ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು. ಎಲ್ಲರೂ ಒಂದು ಕಡೆಗೆ ಸೇರಿ ಪಾರಾಯಣವನ್ನು ಮಾಡೋದು. ಕೆಲವು ಸಂದರ್ಭಗಳಲ್ಲಿ ಆಟಗಳನ್ನು ಆಡಿದರೂ ತಪ್ಪಿಲ್ಲ, ಆದರೆ ಧರ್ಮಕ್ಕೆ ವಿರೋಧಿಯಾಗದಂತೆ ಆ ಭಗವಂತನ ಸ್ಮರಣೆಗೆ ಅನುಕೂಲವಾಗುವ ಹಾಗೆ ಎಲ್ಲ ಸಜ್ಜನರು ಒಂದು ಕಡೆಗೆ ಸೇರಿ ಆ ಮೂಲಕವಾಗಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ಅನೇಕ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಪಾಠ, ಪ್ರವಚನ, ಪಾರಾಯಣ, ಪರೋಪಕಾರ ಹೀಗೆ ವಿವಿಧ ಕಾರ್ಯಗಳನ್ನು ಮಾಡುವುದಕ್ಕೆ ಸಂಘಟನೆ ಬೇಕು. ಸಂಘಟನೆಗಾಗಿ ಅನೇಕ ರೀತಿಯಲ್ಲಿ ಒಂದು ಕಡೆಗೆ ಸೇರಬಹುದು. ಅದರಲ್ಲಿ ಒಂದು ಮಾಧ್ಯಮ ಆಟವೂ ಒಂದು ಮಾಧ್ಯಮ. ಆಟದ ಮೂಲಕವಾಗಿಯೂ ಒಂದು ಕಡೆಗೆ ಸೇರಿ ಪ್ರೀತಿ ವಿಶ್ವಾಸಗಳಿಂದ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದು ಉತ್ತಮವಾದ ಸಾಧನೆಯನ್ನು ಮಾಡುವಂತೆ ನಿಮ್ಮೆಲ್ಲರಿಗೆ ರಾಮದೇವರು ಶ್ರೀಮದ್ ಆಚಾರ್ಯರು ಅನುಗ್ರಹವನ್ನು
ಎಂಬುದಾಗಿ ಪ್ರಾರ್ಥನೆ